ಎಲ್ಲರಿಗೂ ನಮಸ್ಕಾರ. ಸತ್ಯಶೋಧನೆ ಪುಸ್ತಕದ ಸ್ವಾಧ್ಯಾಯ ಬುದ್ಧನ ಅಷ್ಟಾಂಗ ಮಾರ್ಗಗಳು. ಅದರಲ್ಲಿ 4ನೆಯ ಅಷ್ಟಾಂಗ ಮಾರ್ಗ ಸರಿಯಾದ ಕರ್ಮ. ಶರೀರದಿಂದಲೇ ಸಹಜವಾಗಿ ವ್ಯಕ್ತವಾಗುವ ಹಿತವಲ್ಲದ ವಿಷಯಗಳಿಂದ ತೊಲಗಿ ಪಕ್ಕಕ್ಕೆ ಸರಿಯುವುದು. ಮನಸ್ಸಿನಲ್ಲಿ ವ್ಯಕ್ತವಾಗುವ ಅಭಿಪ್ರಾಯಗಳು ಶರೀರದ ಮೂಲಕ ವ್ಯಕ್ತವಾಗುವಿಕೆಯನ್ನು ಸರಿಯಾದ ಕರ್ಮ ಎನ್ನಬಹುದು. 3 ಸರಿಯಾದ ಕರ್ಮಗಳಲ್ಲಿ 3 ವಿಷಯಗಳನ್ನು ಬುದ್ಧನು ಹೇಳಿದ್ದಾನೆ. ಮೊದಲನೆಯದು ಜೀವಿಯನ್ನು ಕೊಲ್ಲುವುದು, ಎರಡನೆಯದು ನಮ್ಮ ಬಳಿ ಇಲ್ಲದಿರುವುದನ್ನು ತೆಗೆದುಕೊಳ್ಳುವುದು, ಮೂರನೆಯದು ಲೈಂಗಿಕ ಅಪ್ರವರ್ತನೆ ಇಲ್ಲದೆ ಇರುವುದು. ಮೊದಲನೆಯದು ಜೀವಿಯನ್ನು ಕೊಲ್ಲುವುದು. ಅಂತರಾತ್ಮದ ಪ್ರಬೋಧ, ಇತರ ಜೀವಿಗಳ ಮೇಲೆ ಸಹಾನುಭೂತಿ, ಕೋಲು, ಬಲಪ್ರಯೋಗ ಉಪಯೋಗಿಸದಿರುವುದು. ಇತರ ಜೀವಿಗಳ ಕ್ಷೇಮದ ಬಗ್ಗೆ ಅನುಕಂಪ ಹೊಂದಿದ್ದರೆ ಮತ್ತೆ ಜನ್ಮ ತೆಗೆದುಕೊಳ್ಳುತ್ತಾರೆ. ಇತರ ಜೀವಿಗಳನ್ನು ಉದ್ದೇಶಪೂರ್ವಕವಾಗಿ ಸಾಯಿಸಬಾರದು. ಚೈತನ್ಯ ಶಕ್ತಿಯನ್ನು ಹೊಂದಿರುವ ಜೀವಿಗಳನ್ನು ಸಾಯಿಸಬಾರದು. ಪ್ರತಿ ಜೀವಿಗೆ ಪ್ರಾಣದ ಬಗ್ಗೆ ಪ್ರೀತಿ ಇರುತ್ತದೆ, ಮರಣದ ಬಗ್ಗೆ ಭಯವಿರುತ್ತದೆ. ಯಾರು ಇತರ ಜೀವಿಗಳ ಬಗ್ಗೆ ಇರಬೇಕಾದ ಅಹಿಂಸಾ ತತ್ವವನ್ನು ಉಲ್ಲಂಘಿಸುತ್ತಾರೋ ಅವರು ತಮ್ಮ ಜೀವನಾವಧಿಯನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ. ಆತ್ಮಹತ್ಯೆ ಕೂಡ ನಿರ್ಣಯಿಸಿಕೊಂಡ ಜೀವನವನ್ನು ಅಂತ್ಯಗೊಳಿಸುವುದೇ. ಆದ್ದರಿಂದ ಅದು ಸರಿಯಲ್ಲ. ಜೀವನ ಅಂತ್ಯವಾಗಲು 2 ಕಾರಣಗಳು. ಮೊದಲನೆಯದು ಸಹಜವಾಗಿ ಶರೀರ ಸಾಯುವುದು, ಎರಡನೆಯದು ಬಲವಂತವಾಗಿ ಸಾಯಿಸುವುದು. ಪ್ರಾಣಿಗಳನ್ನು ಸಾಯಿಸಿದರೂ ಮಾನವರನ್ನು ಸಾಯಿಸಿದರೂ ದೋಷ ಒಂದೇ. ಇತರರನ್ನು ಅಂದರೆ ಮಾನವರನ್ನೇ ಅಲ್ಲದೆ ಪ್ರಾಣಿಗಳನ್ನು ಹಿಂಸಿಸದೆ ಇರುವುದೇ ಸರಿಯಾದ ಮಾರ್ಗ. ಆದರೆ ಮಾನವ ಹತ್ಯೆಗೆ ಸಂಬಂಧಿಸಿದ ಕರ್ಮವೇ ಅಧಿಕವಾದದ್ದು. ಏಕೆಂದರೆ ಮಾನವನು ಅಭಿವೃದ್ಧಿ ಹೊಂದಿದ ಆತ್ಮವಾದ್ದರಿಂದ. ಈ ಮಾನವ ಹತ್ಯೆಗೆ ಸಂಬಂಧಿಸಿದ ಕರ್ಮದೊಂದಿಗೆ ಅನೇಕ ವಿಷಯಗಳು ಹೆಣೆದುಕೊಂಡಿರುತ್ತದೆ. ಹತ್ಯೆಗೆ ಗುರಿಯಾದ ಮನುಷ್ಯ ಸದ್ವರ್ತನೆಯುಳ್ಳವನಾದರೆ ದೋಷವು ಇನ್ನೂ ಹೆಚ್ಚಾಗಿರುತ್ತದೆ. ಅವರ ಗತಜನ್ಮಗಳಿಗೆ ಸಂಬಂಧಿಸಿದ ಕರ್ಮಬಂಧ ಇದರಲ್ಲಿ ಪರಿಗಣಿಸಲ್ಪಡುತ್ತದೆ. ಜ್ಞಾನರಹಿತ ಜೀವನದಲ್ಲಿ ಮಾಡಿದ ಹತ್ಯೆಗೆ ಸಂಬಂಧಿಸಿದ ಕರ್ಮಗಳ ತೀವ್ರತೆ ಅಧಿಕವಾಗಿರುತ್ತದೆ. ಗುರುವನ್ನಾಗಲಿ ತಂದೆ ತಾಯಿರನ್ನಾಗಲಿ ಹತ್ಯೆ ಮಾಡಿದರೆ ಅದರ ಫಲಿತಗಳು ತುಂಬ ತೀವ್ರವಾಗಿರುತ್ತದೆ. ಇದಕ್ಕೆ ಪರ್ಯಾಯ ಮಾರ್ಗ ಇತರ ಜೀವಿಗಳ ಮೇಲೆ ಪ್ರೇಮ ಹಾಗೂ ಕರುಣೆಯನ್ನು ಬೆಳೆಸಿಕೊಳ್ಳುವುದು. ಒಬ್ಬ ಭಿಕ್ಷು ದಯೆ, ಅನುಕಂಪ ಹಾಗೂ ಕರುಣೆಗಳನ್ನು ಬೆಳೆಸಿಕೊಳ್ಳುವುದಲ್ಲದೆ ತನ್ನ ಜೀವನದ ಮೇಲೆ ಪ್ರೇಮ, ಕರುಣೆ, ದಯೆ ಹಾಗೂ ಅನುಕಂಪ ಎನ್ನುವ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದರಿಂದ ಅನುಭವಪೂರ್ವಕ ವಿಷಯಗಳು ವ್ಯಕ್ತವಾಗುತ್ತವೆ. ಎರಡನೆಯದು ನಮ್ಮ ಬಳಿ ಇಲ್ಲದುದನ್ನು ತೆಗೆದುಕೊಳ್ಳುವುದು. ಕಾಡಿನಲ್ಲಾದರೂ ನಾಡಿನಲ್ಲಾದರೂ ನಮ್ಮ ಬಳಿ ಇರದುದನ್ನು ಬಯಸುವುದು ತಪ್ಪು. ನಮ್ಮ ಬಳಿ ಇರದುದನ್ನು ಬೇರೆಯವರಿಂದ ತೆಗೆದುಕೊಂಡರೆ ಅದು ಕಳ್ಳತನವಾಗುತ್ತದೆ. ಯಜಮಾನನಿಲ್ಲದ ವಸ್ತುಗಳನ್ನು ತೆಗೆದುಕೊಳ್ಳುವುದು ತಪ್ಪಲ್ಲ. ಉದಾಹರಣೆಗೆ ಗಿಡಗಳಿಂದ ಹಣ್ಣುಗಳು, ತರಕಾರಿ ಕೊಯ್ದುಕೊಳ್ಳುವುದು. ಭೂಮಿಯಲ್ಲಿ ಸಿಗುವ ಮಣ್ಣು, ಕಲ್ಲುಗಳು, ಮೌಲ್ಯಯುತ ವಸ್ತುಗಳು ತೆಗೆದುಕೊಳ್ಳುವುದು ದೋಷವೆನಿಸಿಕೊಳ್ಳದು. ಯಜಮಾನನ ಅನುಮತಿಯಿಲ್ಲದೆ ವಸ್ತುಗಳನ್ನು ತೆಗೆದುಕೊಳ್ಳುವುದು, ಬಳಸಿಕೊಳ್ಳುವುದು ಕೂಡ ದೋಷವೇ. ಅವು 5 ವಿಧಗಳು. ಕಳ್ಳತನ, ಯಜಮಾನನಿಗೆ ತಿಳಿಯದಂತೆ ತೆಗೆದುಕೊಳ್ಳುವುದು. ದರೋಡೆ, ಬಲವಂತವಾಗಿ ತೆಗೆದುಕೊಳ್ಳುವುದು. ಕಿತ್ತುಕೊಳ್ಳುವುದು, ಇದ್ದಕ್ಕಿದ್ದಂತೆ ಬಲವಂತವಾಗಿ ತೆಗೆದುಕೊಳ್ಳುವುದು. ಮೋಸ ಮಾಡುವುದು, ತಪ್ಪು ದಾರಿಯಲ್ಲಿ ಇತರರ ವಸ್ತುಗಳನ್ನು ತೆಗೆದುಕೊಳ್ಳುವುದು. ಅಕ್ರಮವಾಗಿ ಸಂಪಾದಿಸುವುದು, ಸರಿಯಾದ ಅಳತೆಗಳಿಲ್ಲದೆ ಹೂಡಿಕೆದಾರರಿಗೆ ಮೋಸ ಮಾಡುವುದು. ಈ ಮೋಸಗಳೆಲ್ಲವೂ ವಸ್ತುಗಳ ಮೌಲ್ಯಗಳ ಮೇಲೆ ಆಧಾರವಾಗಿ ಆ ಕರ್ಮಗಳು ಇರುತ್ತವೆ. ಇದಕ್ಕೆ ಪರ್ಯಾಯ ಮಾರ್ಗವೆಂದರೆ ಕಳ್ಳತನದಿಂದ ಹೊರಬಂದು ನಿಜಾಯಿತಿಯೊಂದಿಗೆ ಇರುವುದು. ಬೇರೆಯವರ ವಸ್ತುಗಳು ತಮ್ಮ ವಸ್ತುಗಳು ಎಂದುಕೊಂಡು ಅದರ ಮೇಲೆ ಗೌರವ ನೀಡಬೇಕು. ಅವರು ಅವರ ವಸ್ತುಗಳನ್ನು ಹೇಗೆ ಬಳಸಿಕೊಂಡರೂ ಅದು ಆ ಯಜಮಾನನು ಇಷ್ಟ ಎಂಬ ಭಾವನೆ ಹೊಂದಿರಬೇಕು. ತೃಪ್ತಿ ಇರುವುದರಿಂದ ಇತರರ ವಸ್ತುಗಳ ಮೇಲೆ ಇಷ್ಟವಾಗುವುದಿಲ್ಲ.
ಅವುಗಳನ್ನು ನಮ್ಮ ಸ್ವಂತ ಮಾಡಿಕೊಳ್ಳಬೇಕು ಎಂದುಕೊಳ್ಳುವುದಿಲ್ಲ. ಆದ್ದರಿಂದ ಕಳ್ಳತನ ಮಾಡುವ ಮನಸ್ಸು ಇರುವುದಿಲ್ಲ. ಇರುವುದರೊಂದಿಗೆ ತೃಪ್ತಿಯಾಗಿ ಜೀವಿಸುವುದನ್ನು ಅಳವಡಿಸಿಕೊಳ್ಳಬೇಕು. ಉದಾರ ಸ್ವಭಾವ ಎಲ್ಲಕ್ಕಿಂತಲೂ ಮುಖ್ಯವಾದದ್ದು. ನಮಗೆ ಇರುವುದರಲ್ಲಿ ದಾನ ಮಾಡುವುದು, ಇತರರ ಒಳಿತಿಗಾಗಿ ತಮಗೆ ಇರುವುದನ್ನು ನೀಡುವುದು, ಇಂತಹವನ್ನು ಅಳವಡಿಸಿಕೊಳ್ಳಬೇಕು. ಮೂರನೆಯದು ಲೈಂಗಿಕ ವರ್ತನೆ. ಯಾರು ಅಕ್ರಮ ಸಂಬಂಧಗಳಿಗೆ ದೂರವಾಗಿರುತ್ತಾರೋ ಅವರು ಇತರರ ಬಗ್ಗೆ ಒಳ್ಳೆಯ ವರ್ತನೆ ಹೊಂದಿರುತ್ತಾರೆ. ತಂದೆ, ತಾಯಿ, ಸೋದರರು, ಪಾಲಕರಾಗಿರುವವರು, ವಿವಾಹಿತರಾದ ಹೆಂಗಸರು, ಇನ್ನೊಬ್ಬ ವ್ಯಕ್ತಿಯೊಂದಿಗೆ ವಿವಾಹ ನಿಶ್ಚಯವಾದ ಸ್ತ್ರೀಯೊಂದಿಗೂ, ಕೆಟ್ಟ ಸ್ವಭಾವ ಅಥವಾ ದುರ್ಗುಣ ಹೊಂದಿದ ಸ್ತ್ರೀಯೊಂದಿಗೂ ಅವರು ಕೆಟ್ಟ ಲೈಂಗಿಕ ವಿಷಯಗಳಿಗೆ ದೂರವಾಗಿರುತ್ತಾರೆ. ಈ ವಿಷಯಗಳಲ್ಲಿ ಸರಿಯಾದ ವಿಧವಾಗಿ ಇರುವುದರಿಂದ ವೈವಾಹಿಕ ಜೀವನದಲ್ಲಿ ನಂಬಿಕೆ ಇರುತ್ತದೆ. ವಿಪರೀತವಾದ ಲೈಂಗಿಕ ಕೋರಿಕೆಗಳು ಹೊಂದಿರುವುದರಿಂದ ಆಧ್ಯಾತ್ಮಿಕವಾಗಿ ಮಾನವನು ಕೋರಿಕೆಗಳನ್ನು ತ್ಯಜಿಸುವುದರಲ್ಲಿ ಕಷ್ಟಗಳಿಗೆ ಗುರಿಯಾಗುತ್ತಾನೆ. ಆದ್ದರಿಂದ ಸಾಧಕರು ಬ್ರಹ್ಮಚರ್ಯೆಯನ್ನು ಸ್ವೀಕರಿಸುತ್ತಾರೆ. ಆದರೆ ಗೃಹಸ್ಥ ಮಾತ್ರ ಧರ್ಮ ಸಹಚರದೊಂದಿಗೆ ಲೈಂಗಿಕ ಸಂಪರ್ಕವನ್ನು ನಡೆಸಬೇಕು. ಇದೇ ಸರಿಯಾದ ಮಾರ್ಗ. ಗಂಡಸು ಪರಸ್ತ್ರೀಯರೊಂದಿಗೆ ತಮ್ಮ ಲೈಂಗಿಕ ಜೀವನವನ್ನು ಅತಿಕ್ರಮಿಸಬಾರದು. ಬೇರೆ ಗಂಡನ್ನು ಮದುವೆ ಮಾಡಿಕೊಂಡ ಸ್ತ್ರೀಯನ್ನು ಕಾನೂನಿಗೆ ವಿರುದ್ಧವಾಗಿ ತನ್ನ ಹೆಂಡತಿಯಲ್ಲದ ಸ್ತ್ರೀಯೊಂದಿಗೂ, ಒಬ್ಬರ ಅಧೀನದಲ್ಲಿ ಇರುವ ಸ್ತ್ರೀಯೊಂದಿಗೂ, ಶಾಸ್ತ್ರ ಸಮ್ಮತಿ ಇಲ್ಲದ ಸ್ತ್ರೀಯೊಂದಿಗೂ ಲೈಂಗಿಕವಾಗಿರುವುದು ಸರಿಯಾದ ವಿಧಾನವಲ್ಲ. ಹೆಂಗಸರ ವಿಷಯಕ್ಕೆ ಬಂದರೆ ಗಂಡನಿಲ್ಲದೆ ಇನ್ನೊಬ್ಬ ಗಂಡಸಿನೊಂದಿಗಿನ ಲೈಂಗಿಕ ವರ್ತನೆಗೆ ಸರಿಯಲ್ಲ. ವಿಚ್ಛೇದನ ತೆಗೆದುಕೊಂಡ ಸ್ತ್ರೀ ಹಾಗೂ ಗಂಡ ಸತ್ತು ಹೋದ ಸ್ತ್ರೀ ಮತ್ತೆ ಮದುವೆ ಮಾಡಿಕೊಳ್ಳಬಹುದು. ಶಾಸ್ತ್ರಬದ್ಧವಾಗಿ ಸರಿಯಲ್ಲದ ವ್ಯಕ್ತಿ ಬ್ರಹ್ಮಚರ್ಯೆಯನ್ನು ಅನುಸರಿಸುವವರು ಸರಿಯಲ್ಲದ ಸಹಚರರಾಗುತ್ತಾರೆ. ಗೃಹಸ್ಥರಿಗೆ ಸಂಬಂಧಿಸಿದಂತೆ ಹೆಂಡತಿಗೆ ಗಂಡನ ಮೇಲೆ, ಗಂಡನಿಗೆ ಹೆಂಡತಿ ಮೇಲೆ ನಂಬಿಕೆ ಇರಬೇಕು, ಗೌರವವಿರಬೇಕು. ಅವರ ಅನುಬಂಧದಲ್ಲಿ ತೃಪ್ತಿ ಇರಬೇಕು. ಹೊರಗಿನ ಸಹಚರ್ಯಗಳಿಂದ ಅವರ ಜೀವನ ಹಾಳಾಗಬಾರದು. ಸಾಮಾಜಿಕವಾಗಿ ಸ್ವಾತಂತ್ರ್ಯ ಅಗತ್ಯ, ಆದರೆ ಅದು ಹದ್ದು ಮೀರಬಾರದು. ಎಲ್ಲದಕ್ಕೂ ಮಧ್ಯ ಮಾರ್ಗ ಅಗತ್ಯ. ಇತರರಿಗೆ ಹಾನಿ ಮಾಡುವ ಲೈಂಗಿಕ ಸಹಚರ್ಯೆ ಅನಗತ್ಯ. ಮದುವೆಯ ಅನುಬಂಧವಿಲ್ಲದೆ ಗಂಡು ಹೆಣ್ಣು ಲೈಂಗಿಕವಾಗಿ ಒಂದಾಗಿದ್ದರೆ, ಅವರಿಬ್ಬರ ಮಧ್ಯೆ ಇನ್ನೊಬ್ಬರ ಪ್ರವೇಶವಾಗದಿದ್ದರೆ ಆಗ ಎಂತಹ ತೊಂದರೆಯೂ ಇರುವುದಿಲ್ಲ. ಆದ್ದರಿಂದಲೇ ಬೌದ್ಧ ಭಿಕ್ಷುಗಳು ಸನ್ಯಾಸ ದೀಕ್ಷೆ ಸ್ವೀಕರಿಸುವಾಗ 8 ಅಥವಾ 10 ಪ್ರಮಾಣಗಳು ಮಾಡಬೇಕು. ಅಕ್ರಮ ಲೈಂಗಿಕ ಕ್ರಿಯೆಗಳಲ್ಲಿ ಭಾಗಿಯಾಗಬಾರದು. ಪರಿಶುದ್ಧವಾದ ಜೀವನ, ಒಳ್ಳೆಯ ನಡವಳಿಕೆ, ಸ್ವಾತಂತ್ರ್ಯದಿಂದ ಕೂಡಿದ ಕ್ರಿಯೆಗಳು ಹಾಗೂ ಮಾತುಗಳು ಭಿಕ್ಷುಗಳಿಗೆ ಕಡ್ಡಾಯ. ಆಗಲೇ ಅವರಿಗೆ ಆಧ್ಯಾತ್ಮಿಕ ಪ್ರಗತಿ ಇರುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.